ಸಂಕಲ್ಪ ವಾಣಿ ನ್ಯೂಸ್. ವೀಕ್ಷಕರೇ ನಮಸ್ಕಾರ. ಸಂಕಲ್ಪವಾಣಿ ನ್ಯೂಸ್ಗೆ ಸ್ವಾಗತ. ನಾಡಿನಲ್ಲಿ ಉತ್ತಮ ಮಳೆಯಾಗಲಿ ಎಂಬ ಸಂಕಲ್ಪದೊಂದಿಗೆ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮಳೆಗಾಗಿ ಪಾದಯಾತ್ರೆಗೆ ಕನ್ನಡ ಸೈನ್ಯ ಕರ್ನಾಟಕ ತಾಲೂಕು ಘಟಕ ತನ್ನ ಬೆಂಬಲ ಸೂಚಿಸಿತು. ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದ ಸಾವಿರಾರು ರೈತರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗೆ ಕನ್ನಡ ಸೈನ್ಯ ಕರ್ನಾಟಕ ವತಿಯಿಂದ ಕುಡಿಯುವ ನೀರನ್ನು ವಿತರಿಸಿ ಸೇವೆ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಬಸವರಾಜ್ ಮೈಲಾರಿ, ರೈತರ ಹಿತಕ್ಕಾಗಿ ನಡೆದ ಈ ಪಾದಯಾತ್ರೆಗೆ ನಮ್ಮಿಂದ ಒಂದು ಅಳಿಲು ಸೇವೆಯಾಗಿ ಕುಡಿಯುವ ನೀರನ್ನು ವಿತರಿಸಿದ್ದೇವೆ. ರೈತರ ಪರ ಹೋರಾಟಗಳಿಗೆ ನಮ್ಮ ಸಂಘಟನೆ ಸದಾ ಬೆಂಬಲವಾಗಿರಲಿದೆ ಎಂದು ಹೇಳಿದರು. ಪ್ರಧಾನ ಕಾರ್ಯದರ್ಶಿ ಶಿವಾನಂದ ನಾಯಕ್ ಮಾತನಾಡಿ, ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರ ರೈತಪರ ಕಾಳಜಿಗೆ ನಮ್ಮ ತಾಲೂಕು ಘಟಕ ಸಂಪೂರ್ಣ ಬೆಂಬಲ ನೀಡಿದ್ದು, ರೈತರ ಹಿತಕ್ಕಾಗಿ ಇಂತಹ ಜನಪರ ಹೋರಾಟಗಳು ಇನ್ನಷ್ಟು ಬಲಗೊಳ್ಳಬೇಕೆಂದು ತಿಳಿಸಿದರು. ಸದಸ್ಯ ನಾಗರಾಜ ಶೆಟ್ಟಿ ಮಾತನಾಡಿ, ರೈತರ ಪರವಾಗಿ ಹೋರಾಟ ಮಾಡುವವರ ಜೊತೆ ಭಗವಂತ ಯಾವತ್ತೂ ಇರುತ್ತಾನೆ ಇರುವುದಕ್ಕೆ ಪಾದಯಾತ್ರೆ ಆರಂಭವಾದ ಕೆಲವೇ ಹೊತ್ತಿನಲ್ಲಿ ಸುರಿದ ಮಳೆಯೇ ಸಾಕ್ಷಿ. ಉತ್ತಮ ಮಳೆಯಾಗಿ ರೈತರಿಗೆ ಒಳಿತಾಗಲಿ ಎಂದು ಹಾರೈಸಿದರು. ನಗರ ಘಟಕದ ಅಧ್ಯಕ್ಷ ಶೇಖ್ ಮುಸ್ತಫಾ, ರೈತಪರ ಹಾಗೂ ಸಾಮಾಜಿಕ ಹೋರಾಟಗಳಿಗೆ ಕನ್ನಡ ಸೈನ್ಯ ಕರ್ನಾಟಕ ಸಂಘಟನೆ ಸದಾ ಬೆಂಬಲವಾಗಿ ನಿಲ್ಲಲಿದೆ ಎಂದು ಹೇಳಿದರು. ವೀರೇಶ್ ವಿಶ್ವಕರ್ಮ ಮಾತನಾಡಿ, ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರು ರೈತರ ಹಿತಕ್ಕಾಗಿ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಶ್ಲಾಘನೀಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ವೀರ ಸಮರ ಸಂಘದ ತಾಲೂಕಾ ಅಧ್ಯಕ್ಷ ಮಲ್ಲನಗೌಡ, ಸಾಜೀದ್, ಪ್ರಭು ಬಾಲನಗರ್, ಸಿದ್ದಪ್ಪ ನಾಯಕ್, ಭೀಮೇಶ್ ನಾಯಕ್, ಸಂಜಯ್ ಬುಜ್ಜಿ, ವಾಟರ್ ಪ್ಲಾಂಟ್ನ ಪ್ರತಿನಿಧಿಗಳು ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಶಿವಕುಮಾರ್ ಚಲ್ಮಲ್, ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ.